KTV ವೀಕ್ಷಕರಿಗೆ ನಮಸ್ಕಾರಗಳು. ಇತಿಹಾಸವುಳ್ಳ ಶ್ರೀ ಪರಶುರಾಮ ಸ್ವಾಮಿಯ ಜಯಂತ್ಯೋತ್ಸವ ಸುದ್ದಿಯ ವಿವರ. ಕೋಲಾರ ಮುಳಬಾಗಿಲು ರಸ್ತೆಯ ಕೋಲಾರಮ್ಮ ಕೆರೆ ಅಮಾನಿಕೆರೆ ಕಟ್ಟೆಯ ಮೇಲಿರುವ ಶ್ರೀ ಗಣಪತಿ ಶ್ರೀ ಪರಶುರಾಮ ಸ್ವಾಮಿಯ ದೇವಾಲಯ ಸುಮಾರು ಗಂಗರು ಚೋಳರು ಆಳಿದ ಇತಿಹಾಸವುಳ್ಳ, ಅದರ ಹಿಂದಿನ ಕಾಲದಿಂದಲೂ ಪುರಾತನ ಕಾಲದಿಂದಲೂ ನೆಲೆಸಿರುವ ಶ್ರೀ ಪರಶುರಾಮ ಸ್ವಾಮಿಯ ದೇವಸ್ಥಾನ ಕಾರ್ಯಕ್ರಮವು ಭಾನುವಾರ ಬಹಳ ಸಡಗರ ಸಂಭ್ರಮದಿಂದ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿ ಆಚರಿಸಲಾಯಿತು. ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭಗೊಂಡು ಸ್ವಾಮಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ಮಹಾಮಂಗಳಾರತಿ ನೆರವೇರಿತು. ಸ್ವಾಮಿಯ ಜಯಂತ್ಯೋತ್ಸವದ ಪ್ರಯುಕ್ತ ಭಕ್ತಾದಿಗಳಿಗೆ ಕಳ್ಳೆಕಾಳು ಮತ್ತು ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗ ನಡೆಯಿತು. ಈ ಎಲ್ಲ ಪೂಜಾ ಕೈಂಕರ್ಯಗಳ ನೇತೃತ್ವವನ್ನು ಕೋಲಾರ ಜಿಲ್ಲಾ ಅರ್ಚಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಕೋಲಾರಮ್ಮ ದೇವಿ ಸೋಮೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಸಿ ಸೋಮಶೇಖರ್ ದೀಕ್ಷಿತ್ ರವರ 2ನೇ ಮಗನಾದ ಕಾರ್ತಿಕ್ ದೀಕ್ಷಿತ್ ರವರು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾ. ಇವತ್ತು ಪರಶುರಾಮ ಜಯಂತಿ. ಕೋಲಾರ ನಗರದ ಅಮ್ಮಾನಿಕೆರೆ ಕಟ್ಟೆಯಲ್ಲಿರುವ ಶ್ರೀ ಮಹಾಗಣಪತಿ ಪರಶುರಾಮ ಗುರು ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ಇಂದು ಸ್ವಾಮಿಗೆ ಪರಶುರಾಮ ಸ್ವಾಮಿ ಜಯಂತಿ ಪ್ರಯುಕ್ತ ಸ್ವಾಮಿಗೆ ಬೆಳಗಿನ ಜಾವ ಪಂಚಾಮೃತಾಭಿಷೇಕ, ಶತರುದ್ರಾಭಿಷೇಕ, ಸ್ವಾಮಿಗೆ ಸಹಸ್ರ ಹೂವಿನಿಂದ ಅರ್ಚನೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ಇತ್ತು. ಸ್ವಾಮಿಯ ವಿಶೇಷ ಏನಂದರೆ ಈ ದಿನ ಆ ಸ್ವಾಮಿಯನ್ನು ಯಾರು ದರ್ಶನ ಮಾಡ್ತಾರೋ ಅವರಿಗೆ ಶತ್ರು ಕಾಟ ಅನ್ನೋದು ಇರಲ್ಲ, ಮತ್ತು ಯಾವುದೇ ಒಂದು ದೋಷ ಕೂಡ ಅವರಿಗೆ ಜಾತಕದಲ್ಲಿ ಇರಲ್ಲ. ಈ ಸ್ವಾಮಿಯನ್ನು ಬೆಳಗ್ಗೆ ಇದ್ದು ಆರಾಧನೆ ಮಾಡುವ ಭಕ್ತಾದಿಗಳಿಗೆ ಆ ಪರಶುರಾಮ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯ ಅನುಗ್ರಹ ಮಾಡಲಿ ಅಂತ ಹೇಳ್ಬಿಟ್ಟು ಈ ದೇವಾಲಯ ಅರ್ಚಕರಾಗಿ ನಾವು ಪ್ರಾರ್ಥನೆ. ಪರಶುರಾಮ ಅವರು ಯಾವ ಕಾಲದ ಸ್ವಾಮಿ? ಇದು ಬಂದು ತ್ರೇತಾಯುಗ ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರೆ ದಂಡಕಾರುಣ್ಯೆ ಕೋಲಾಹಲಪುರಾಧೀಶ್ವರಿ ಅಂತ ಈ ಕೋಲಾರ ನಗರ ದೇವತೆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ
ಇಲ್ಲೇ ಶಿಲೆ ಆಗಿದ್ದಾರೆ ಪರಶುರಾಮ ಸ್ವಾಮಿ. ಆತನ ಯಾರು ಪ್ರತಿಷ್ಠಾಪನೆ ಮಾಡುವಂಥ ವಿಗ್ರಹ ಅಲ್ಲ, ಆ ಸ್ವಾಮಿಯೇ ಸ್ವಯಂ ಶಿಲೆ ಆಗಿರೋದು ಇಲ್ಲಿ ಸ್ವಾಮಿ. ಈ ಸ್ವಾಮಿಗೆ ವಿಶೇಷವಾಗಿ ಪ್ರತಿ ಗುರುವಾರ ಇಲ್ಲಿ ದಕ್ಷಿಣಾಮೂರ್ತಿಗೆ ಪರಶುರಾಮ ಸ್ವಾಮಿಗೆ ವಿಶೇಷ ಪೂಜೆ ನಡೀತಾರೆ. ಇನ್ನು ಪರಶುರಾಮ ಸ್ವಾಮಿ ಜಯಂತಿ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ಆಮೇಲೆ ಇವತ್ತು ವಿಶೇಷ ಏನು ಸ್ವಾಮಿ ಇತ್ತು ಪರಶುರಾಮ ಸ್ವಾಮಿಯ ಜಯಂತ್ಯೋತ್ಸವನ ಹೌದು, ಹೌದು. ಇವತ್ತು ಪರಶುರಾಮ ಸ್ವಾಮಿ ಜಯಂತಿ ಅಂತ ಹೇಳ್ಬಿಟ್ಟು ನಾವು ಆಚರಣೆ ಮಾಡ್ತೀವಿ. ಏಪ್ರಿಲಲ್ಲಿ ಸ್ವಾಮಿಗೆ ಪ್ರತಿ ವರ್ಷವೂ ಸ್ವಾಮಿಗೆ ಪರಶುರಾಮ ಜಯಂತಿ ಅಂತ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಮಾಡಿ ಆತನ ನಾವು ಆರಾಧನೆ ಮಾಡ್ತೀವಿ. ಆಮೇಲೆ ಬೆಳಿಗ್ಗೆಯಿಂದ ಏನೇನಾಯ್ತು ಸ್ವಾಮಿಗೆ? ಸ್ವಾಮಿಗೆ ಬೆಳಗ್ಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಸ್ವಾಮಿಗೆ ಸಹಸ್ರ ಹೂವಿನಿಂದ ಅರ್ಚನೆ, ಅಂದರೆ ಒಂದು ಬಿಲ್ಪತ್ರೆ ಅಂತ ಬರುತ್ತಲ್ವ, ಅದರಲ್ಲಿ ಸ್ವಾಮಿಗೆ ಸಹಸ್ರಾರು ಬಿಲ್ಪತ್ರೆಯಿಂದ ಅರ್ಚನೆ ಆಗಿದೆ ಸ್ವಾಮಿಗೆ. ಮತ್ತು ಸ್ವಾಮಿಗೆ ವಿಶೇಷವಾಗಿ ಪಂಚ ಆರತಿಯಿಂದ ದಶಾರತಿ, ಪಂಚಾರತಿ, ಏಕಾರತಿಯಿಂದ ಸ್ವಾಮಿಗೆ ವಿಶೇಷವಾಗಿ ಮಹಾಮಂಗಳಾರತಿ ನಡೆಯುತ್ತೆ. ಆಮೇಲೆ ಪ್ರಸಾದ ವಿನಿಯೋಗ, ಅನ್ನದಾನ ಹೌದು, ಎಲ್ಲ ಸ್ವಾಮಿಗೆ ಬೆಳಗ್ಗೆ ಸ್ವಾಮಿಗೆ ವಿಶೇಷವಾಗಿ ಕಡಲೆ, ಆ ಸ್ವಾಮಿಗೆ ಇಷ್ಟವಾದಂಥ ಪದಾರ್ಥ, ಆ ಕಡಲೆಯಿಂದ ಸ್ವಾಮಿಗೆ ನೈವೇದ್ಯ ಮಾಡಿ ಭಕ್ತರಿಗೆ ವಿಶೇಷವಾಗಿ ನಾವು ಅನ್ನದಾನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮಾಡ್ಕೊಂಡು ಹೌದು, ಪ್ರತಿ ವರ್ಷ ಸ್ವಾಮಿಗೆ ಪರಶುರಾಮ ಸ್ವಾಮಿ ಜಯಂತಿ ಮಾಡ್ತೀವಿ. ಸರಿ, ಧನ್ಯವಾದ.